ಕನ್ನಡದ ಹಿರಿಯ ನಟಿ ಗಿರಿಜಾ ಲೋಕೇಶ್ಗೆ ಗೌರವ ಡಾಕ್ಟರೇಟ್. ಚಂದನವನದ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರಿಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಘೋಷಿಸಿದೆ. ಸರಿಸುಮಾರು ಕಳೆದ 5 ದಶಕಗಳಿಂದ ನಟನ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವ ಗಿರಿಜಾ ಲೋಕೇಶ್ ಅವರು ನಾಯಕ ನಟಿಯಿಂದ ಹಿಡಿದು ಪೋಷಕ ನಟಿಯವರೆಗೆ ವಿವಿಧ ರೀತಿಯ ಪಾತ್ರಗಳಿಗೆ ಜೀವ ತುಂಬಿ ಸೈ ಎನಿಸಿಕೊಂಡಿದ್ದರು. ಹೀಗಿರುವಾಗ ಗಿರಿಜಾ ಲೋಕೇಶ್ ಅವರಿಗೆ ಗೌರವ ಡಾಕ್ಟರೇಟ್ ಸಿಗುವುದು ಖುಷಿಯ ವಿಚಾರ. ಅಂದಹಾಗೆ ಗಿರಿಜಾ ಲೋಕೇಶ್ ಅವರಿಗೆ ಪ್ರಶಸ್ತಿ ಪಡೆದಿರುವುದು ಇದು ಮೊದಲನೆಲ್ಲ. ಈಗಾಗಲೇ ಗಿರಿಜಾ ಅವರಿಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿಗಳು ದೊರೆತಿವೆ. ಬಚ್ಚೂರಿನ ಪೋಸ್ಟ್ ಆಫೀಸು ಸಿನಿಮಾದ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಗಿರಿಜಾ ಲೋಕೇಶ್ ಅವರು ಮುಂದೆ ಕಾಕನಕೋಟೆ, ನಂಜುಂಡಿ ಕಲ್ಯಾಣ, ಅನುಕೂಲಕ್ಕೊಬ್ಬ ಗಂಡ, ರಾಮಚಾರಿ, ಹಳ್ಳಿ ಮೇಷ್ಟ್ರು, ಮನೆ ಮುಚ್ಚಿದ ಸೊಸೆ, ಮಣ್ಣಿನ ದೋಣಿ, ಗಂಗಾ ಯಮುನಾ, ಗಟ್ಟಿಮೇಳ, ಸಿದ್ಲಿಂಗು, ಸಂಗೊಳ್ಳಿ ರಾಯಣ್ಣ, ಬಜರಂಗಿ, ಗಜಕೇಸರಿ, ಕೃಷ್ಣ ರುಕ್ಕು, ಕಿರಿಗೂರಿನ ಗಯ್ಯಾಳಿಗಳು, ಜಾನ್ ಜಾನಿ ಜನಾರ್ದನ್, ಸೀತಾರಾಮ ಕಲ್ಯಾಣ, ಪೊಗರು ಹೀಗೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಗಿರಿಜಾ ಲೋಕೇಶ್. ಅಂದಹಾಗೆ ಗಿರಿಜಾ ಲೋಕೇಶ್ ಅವರು ನಟನಾ ಪಯಣ ಕೆಲವೇ ಹಿರಿತರಿಗೆ ಮಾತ್ರ ಸೀಮಿತವಲ್ಲ. ದಶಕಗಳ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜೊತೆಯಲ್ಲಿ ಧಾರಾವಾಹಿ ನಾಯಕ ಶಾಲಿನಿಯ ಅಮ್ಮನಾಗಿ ನಟಿಸುವ ಮೂಲಕ ಕಿರುತೆರೆಗೆ ಕಾಲಿಟ್ಟರು. ಮುಂದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿಯಲ್ಲಿ ನಾಯಕ ಗುರುಮೂರ್ತಿ ಅಮ್ಮನಾಗಿ ನಟಿಸಿದ ಈಕೆ 3 ವರ್ಷಗಳ ಕಾಲ ಆ ಪಾತ್ರದ ಮೂಲಕ ವೀಕ್ಷಕರ ಗಮನ ಸೆಳೆದಳು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಇವರು ಸುಜಾತ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದ ಗಿರಿಜಾ ಲೋಕೇಶ್ ಅವರು ನಂತರ ಕಾಣಿಸಿಕೊಂಡಿದ್ದು ಸತ್ಯ ಧಾರಾವಾಹಿಯಲ್ಲಿ. 3 ವರ್ಷಗಳ ಕಾಲ ಸತ್ಯ ಧಾರಾವಾಹಿಯಲ್ಲಿ ನಾಯಕ ಸತ್ಯಾಳ ಅಜ್ಜಿ ಗಿರಿಜಮ್ಮ ಆಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನ ಸೆಳೆದಿದ್ದು ಇವರು ಸುಂದರಿ, ಜೇನುಗೂಡು, ಪ್ರೀತಿಯ ಅರಸಿ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಸದ್ಯ 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ನಾಯಕ ಚಿರಂಜೀವಿ ಅಜ್ಜಿಯಾಗಿ ಅಭಿನಯಿಸುವ ಮೂಲಕ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ.